ಇದು ಕ್ವಶನ್ ಕಾಸ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ. ಇದನ್ನ ಆರ್ ಕ್ವಶನ್ ಕೇಳ್ತಾರೆ. ಏನು ಕೇಳ್ತಾರಪ್ಪ ಅಂದ್ರೆ ರೂಟ್ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಕೊಸೆಕ್ ಥೀಟಾ ಮೈನಸ್ ಕಾಟ್ ಥೀಟಾ ಅಂತಂದು ಪ್ರೂವ್ ಮಾಡ್ತಾ ಕೇಳ್ತಾರೆ. ಈ ರೀತಿನೂ ಕ್ವಶನ್ ಮಾಡ್ಬೋದು, ಈ ರೀತಿನೂ ಕ್ವಶನ್ ಮಾಡ್ಬೋದು. ನಾಳೆ ಎಕ್ಸಾಮ್ದಾಗ ಇದನ್ನೂ ಕೊಟ್ಟ ಅನ್ನಿಸಲ್ಲ. ನಾನು ಬರೀ ಇದು ಒಂದೇ ಮಾಡ್ತೀನಂತಿಲ್ಲ, ಇದನ್ನೂ ಮಾಡಬಹುದು. ಅದಕ್ಕೆ ಇಲ್ಲಿ ಎಲ್ ಎಚ್ ಎಸ್ ತಂದು ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಕೊಸೆಕ್ ಥೀಟಾ ಮೈನಸ್ ಕಾಟ್ ಥೀಟಾ ಬ್ರಿಕೆಟ್ ಹೋಲ್ ಸ್ಕ್ವೇರ್. ಏನಿದ್ರ ಅರ್ಥ? ಕೊಸೆಕ್ ಥೀಟಾ ಮೈನಸ್ ಕಾಟ್ ಥೀಟಾ ಬ್ರಿಕೆಟ್ ಹೋಲ್ ಸ್ಕ್ವೇರ್ ಅಂದ್ರೆ ನಾವು ಯಾವುದೇ ಲೆಕ್ಕಗಳನ್ನು ಬಿಡಿಸಬೇಕಾದ್ರೆ ಸೈನ್ ಮತ್ತು ಕಾಸ್ ರೂಪಕ್ಕೆ ಪರಿವರ್ತನೆ ಮಾಡ್ಕೋಬೇಕು. ಇದಕ್ಕೆ ಮಾಡ್ಕೋಬೇಕ್ರಿ? ಸೈನ್ ಮತ್ತು ಕಾಸ್ ರೂಪಕ್ಕೆ ಪರಿವರ್ತನೆ ಮಾಡ್ಕೋಬೇಕು. ಹಾಗಾದ್ರೆ ಇಲ್ಲಿ ಕೊಸೆಕ್ ಅಂದ್ರೆ ಏನು? ಇದ್ರ ವಿಲೋಮ. ಕೊಸೆಕ್ದ ವಿಲೋಮ ಏನ್ರಿ? 1 ಮೈನಸ್ ಸೈನ್ ಥೀಟಾ ಮೈನಸ್ ಕಾಟದ ನಡುವಿನ ಸಂಬಂಧ ಕಾಸ್ ಥೀಟಾ ಬೈ ಸೈನ್ ಥೀಟಾ ಬ್ರಿಕೆಟ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಲ್ಸಿಎಂ ಲಸ ಸೈನ್ ಥೀಟಾ ಮತ್ತು ಸೈನ್ ಥೀಟಾ ಲಸ ಸೈನ್ ಥೀಟಾ ತೆಗಿತಿ. ಇಲ್ಲಿ 1 ಮೈನಸ್ ಕಾಸ್ ಥೀಟಾ ಬ್ರಿಕೆಟ್ ಹೋಲ್ ಸ್ಕ್ವೇರ್ ಅಂದ್ರೆ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾಕ್ಕೆ ಹೋಲ್ ಬ್ರಿಕೆಟ್ ಸ್ಕ್ವೇರ್ ಆಗೈತಿ. ಅಂದ್ರೆ ಈ ಸ್ಕ್ವೇರ್ ಇದಕ್ಕೂ ಹಾಕೈತಿ, ಈ ಸ್ಕ್ವೇರ್ ಇದಕ್ಕೂ ಹಾಕೈತಿ. ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಥೀಟಾ ಬ್ರಿಕೆಟ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ ಹಾಕೈತಿ. ಇಲ್ಲಿ ನಮ್ಗೆ ಗೊತ್ತಿರ್ಬೇಕ್ರಿ, ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ನಿತ್ಯ ಸಮೀಕರಣಗಳು ಸೂತ್ರ ಗೊತ್ತಿರ್ಬೇಕು. ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಒಳಗೆ ಸೂತ್ರ ಒಳಗೆ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ 3ನೇ ಸೂತ್ರ ಬರ್ಸಿದೀವಿ. 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಸಿದೀವಿ ಅಂದಲ್ರಿ. ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಥೀಟಾ ಬ್ರಿಕೆಟ್ 1 ಮೈನಸ್ ಕಾಸ್ ಥೀಟಾ 2 ಸಲ ಯಾಕೆ ಬರ್ಕೋದಿರಿ? 2 ಗುಂಪದವು ಡಿವೈಡೆಡ್ ಬೈ ಹಿಂಗಂದ್ರೆ ಫಾರ್ಮುಲಾ ಏನ್ರಿ? 1 ಮೈನಸ್ ಬರೀ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ 1 ಮೈನಸ್ ಏನ್ರಿ? ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅದನ್ನು ಮುಂದೆ ಬರ್ಸಿದ್ದೀನಿ ನೋಡ್ರಿ. ಏನು ಬರ್ಸಿದೀವಿ? 1 ಪ್ಲಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್ ಆಗೋಣ. ಏನು ಉಳಿತೈತಿ? 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಆರ್ ಎಚ್ ಎಸ್ ಎಂದು ಸಾಧಿಸಿದೆ. ಇಷ್ಟು ಬರೆದ್ರೆ ಎಷ್ಟು ಮಾರ್ಕ್ಸ್ ರೀ? 3 ಮಾರ್ಕ್ಸ್. ಇಷ್ಟು ನಮಗೆ ಇಲ್ಲ ಗೊತ್ತಿರ್ಬೇಕು. ಯಾವುದ್ರದು? ಟ್ರಿಗ್ನಾಮೆಟ್ರಿ ಒಳಗಂದು 3 ಮಾರ್ಕ್ಸಿನ ಕ್ವಶನ್, ಕಂಪಲ್ಸರಿ ಕ್ವಶನ್. ಹಿಂಗೂ ಕೇಳ್ಬೋದು, ಈ ರೀತಿ ಕೇಳ್ಬೋದು. ಎಲ್ ಎಚ್ ಎಸ್ದಿಂದ ಆರ್ ಎಚ್ ಎಸ್ ಬಿಡಿಸ್ಬೋದು, ಆರ್ ಎಚ್ ಎಸ್ದಿಂದ ಎಲ್ ಎಚ್ ಎಸ್ ಬಿಡಿಸ್ಬೋದು. ನಾನು ಎಲ್ ಎಚ್ ಎಸ್ದಿಂದ ಏನು ಬಿಡಿಸಿದ್ದೀವಿ? ನಾವು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡಿದ್ವಿ. ಇನ್ನೊಮ್ಮೆ ಹೇಳ್ತೀನಿ, ಕೊಸೆಕ್ ಥೀಟಾ ಮೈನಸ್ ಕಾಟ್ ಥೀಟಾ ಬ್ರಾಕೆಟ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದರದ ವಿಲೋಮ 1 ಬೈ ಸೈನ್ ಥೀಟಾ ಮೈನಸ್ ಕಾಟ್ದು ಸೈನ್ ಥೀಟಾ, ಇದು ಕಾಸ್ ಥೀಟಾ ಬೈ ಸೈನ್ ಥೀಟಾ ಬ್ರಾಕೆಟ್ ಹೋಲ್ ಸ್ಕ್ವೇರ್ ಇಟ್ಕೊಂಡಿದ್ದು. ಹಾಗಾದ್ರೆ ಇಲ್ಲಿ ಲಸ ಎಷ್ಟಿದ್ರದ್ದು? ಸೈನ್ ಥೀಟಾ 1 ಮೈನಸ್ ಕಾಸ್ ಥೀಟಾ ಸೈನ್ ಥೀಟಾ ಇಟ್ಕೊಂಡಿದ್ದೀವಿ. ಇದಕ್ಕೆ ಎರಡಕ್ಕೂ ಏನೈತಿ? ಬ್ರಾಕೆಟ್ ಹೋಲ್ ಸ್ಕ್ವೇರ್ ಐತಿ. ಆದ್ದರಿಂದ ಏನು ಮಾಡಿದ್ವಿ? 1 ಮೈನಸ್ ಕಾಸ್ ಥೀಟಾ ಬ್ರಾಕೆಟ್ ಹೋಲ್ ಸ್ಕ್ವೇರ್ ಸೈನ್ ಇಂಟು ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಅಂತ ತೊಗೊಂಡಿದ್ದೀವಿ. ಇನ್ನು 1 ಮೈನಸ್ ಕಾಸ್ ಥೀಟಾ ಗುಂಪು ಎಷ್ಟಾವತ್ತ? 2 ಅದಾವು. ಒಂದು 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ ಅಂತಂದು 2 ಸಲ ಇಟ್ಕೊಂಡಿದ್ದೀವಿ. ಇನ್ನೊಂದು ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ಏನ್ರಿ? 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಇದು 1ರ ವರ್ಗಮೂಲ, ಇದು ಕಾಸ್ ಸ್ಕ್ವೇರ್ದು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಂದ್ರೆ ಏನು? ಎ ಪ್ಲಸ್ ಬಿ ಎ ಮೈನಸ್ ಬಿ ಫಾರ್ಮುಲಾ ಹತ್ತೈತಿ. ಅದಕ್ಕೆ 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ 1 ಪ್ಲಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ ಬರುತ್ತೆ.
1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್ ಆಯಿತು. ಉಳಿದಿದ್ದು 1 ಪ್ಲಸ್ ಮೈನಸ್ ಕಾಸ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ ಅಂತಂದು ಪ್ರೂವ್ ಮಾಡಿದ ಎಂದು ಸಾಧಿಸಿದೆ. ಎಷ್ಟು ಗೊತ್ತಿರಬೇಕು ಬರ್ಕೊ.